ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಶಾಕ್ ಆದ್ರಾ? ಸೊ ನಾನು ಮಾಡಿದ ಫ್ರಾಂಕ್ ಏನು ಶಾಕ್ ಆಗಿ ಹೇಗಿರ್ತೀರಾ? ಸೊ ಟಾಪಿಕ್ ಏನಂದರೆ, ನಾವಿವತ್ತು ಪ್ರೀತಿಯ ಗಣೇಶನ ದೇವಸ್ಥಾನಕ್ಕೆ, ಸಂಕಷ್ಟಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಈ ವ್ಲಾಗಲ್ಲಿ ನಂಗಿಂತ ನಮ್ಮದು ಆಡಿಯೋನೇ ಜಾಸ್ತಿ ಮಾತಾಡಿರ್ತಾರೆ. ಸೊ ಬನ್ನಿ ಹೋಗೋಣ. ಸ್ವಲ್ಪ ವಿಡಿಯೋ ಪೂಜೆ ಇದ್ದಿದೆ, ಸೊ ಅದು ನೋಡ್ಕೊಂಬರಿ. ಗೈಸ್, ಇವಾಗ ಪೂಜೆ ಸಾಮಾನು, ಬಾಳೆಹಣ್ಣು ಎಲ್ಲ ಮೋದಕ ಇಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಡ್ಯಾಡಿ ಟಾಕ್ ಕೇಳಿ. ಗಣಪತಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಒಳ್ಳೆಯದಾಗಲಿ. ಇವತ್ತಿಂದ ಹೊಸ ವರ್ಷದ ಸಂಕಷ್ಟ ದಿನ ಆಚರಿಸ್ತೀವಿ. ಇವತ್ತಿನ ದುಡ್ಡು ಕಾಸು ಒಡವೆ ಎಲ್ಲ ಮನೆಯಲ್ಲಿ ಬರಲಿ. ಡ್ಯಾಡಿ ಏನು ಹೇಳಿದ್ರು ಅದೆಲ್ಲ ಒಳ್ಳೇದಾಗಲಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ಗೆ ಬ್ಲಾಗ್ ಹಾಕೋಕ್ಕಾಗಲಿಲ್ಲ, ಸಾರಿ ಗೈಸ್. ನಮ್ಮ ಪುಟ್ಟ ಗಣಪ ಗೈಸ್, ನಾನು ಇದೇ ಗಣೇಶ ನೋಡಕ್ ಬಂದಿಲ್ಲ ಅಂದ್ರೆ ನೀವು ಬೇಜಾರಾಗಲ್ಲ ತಾನೆ? ಚಿಕ್ಕ ವಯಸ್ಸಲ್ಲಿ ಬೆಟ್ಟ ಜಂಪ್ ಮಾಡೋರು, ಆ ಥರ ವಯಸ್ಸು ನಮ್ಮದು. ಆ ಥರ ಓಡಾಡ್ತಿದ್ವಿ. ಎಲ್ಲ ದೇವಸ್ಥಾನಗಳಲ್ಲಿ ಓಡೋದು. 1 ಕಿಲೋಮೀಟರ್ ಇರಲಿ, 10 ಕಿಲೋಮೀಟರ್, 15 ಕಿಲೋಮೀಟರ್ ದೇವಸ್ಥಾನ ನಡ್ಕೊಂತ ಓಡಾಡೋರು ನಾವು. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ನಡ್ಕೊಂತ ಓಡಾಡೋರು. ಓಕೆ ಗೈಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ ಗಾಯ್ಸ್. ನೋಡಿ, ಬಂದ ತಕ್ಷಣ ಊದಿನ ಗಡ್ಡಿ ಘಮ, ಆ ಫ್ರೇಗ್ರೆನ್ಸ್ ನಿಮಗೂ ಬರ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಗೈಸ್, ಇದೇ ದೇವಸ್ಥಾನ. ಪೂಜೆ ಮಾಡ್ತಾ ಇದ್ದಾರೆ ಮಮ್ಮಿ, ಪೂಜಾರಲ್ಲ, ಆರತಿ ಬೆಳಗ್ತಾ ಇದ್ದಾರೆ. ಆ್ಯಂಡ್ ನೋಡಿ ಗೈಸ್, ನಮ್ಮ ಡ್ಯಾಡಿ ಏನೋ ಚೇಷ್ಟೆ ಮಾಡೇ ಮಾಡ್ತದೆ. ಆ ಕಡೆ ಈ ಕಡೆ ತಿರ್ಗೋ ಅಷ್ಟರಲ್ಲಿ ವಿಭೂತಿ ಇಟ್ಬಿಟ್ಟಿದ್ದಾರೆ ನನಗೆ. ನಮ್ಮ ಗಣೇಶ ನೋಡಿ ಗೈಸ್, ಎಷ್ಟು ಮುದ್ದ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲೊಂದು ಗಣೇಶ ಇದೆ ಗೈಸ್, ಇದು ಕೆತ್ತಿರೋದು. ಆ್ಯಂಡ್ ಇದು ಗಂಟೆ ಮೇಲಿಂದ ಕ್ಲಿಪ್ ತೊಗೊಂಡಿರೋದು. ನಮ್ಮ ಮಮ್ಮಿ ಹೇಳ್ತಿದ್ದಾರೆ, ಮಾಡ್ಬಿಡಿ ಗೈಸ್. ಇವತ್ತು ಮಮ್ಮಿ ಸಂಕಷ್ಟ ಮಾಡಿದ್ದಾರೆ, ಸೊ ಅದು ಕೂಡ. ಆ್ಯಂಡ್ ಇವತ್ತು ಸಂಕಷ್ಟ ದಿವಸ ಚಂದ್ರ ನೋಡಿ ಊಟ ತಿನ್ಬೇಕಂತೆ. ಅಲ್ಲಿ ನನ್ನ ಮಮ್ಮಿ ಡ್ಯಾಡಿದು ಒಂದು ಶೂಟ್ ಮಾಡ್ತಿದ್ದೀನಿ ನೋಡಿ. ಬೆಳಗ್ಗೆ ಫಸ್ಟ್ ನಾನು ಬೇಡ ಮೋರ ತಿಂದು ಹೋಗುತ್ತೆ. ಬೇಡ ಬೆಳಗ್ಗೆ ತಂಪಾಗಿ ಕೋಲಾಗಿರಲಿ. ಓಕೆ, ಬೆಳಿಗ್ಗೆ ಹಾಕೊಂಡು ಬಿಡಮ್ಮ ತಿನ್ನುತ್ತೆ ಪ್ಲೀಸ್. ಓಕೆ, ವಂದನೆಗಳು. ಇಲ್ಲಿ ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ. ಅದೇ ತಪ್ಪಾಯ್ತು. ಇಲ್ಲಿ ಒಳ್ಳೇದಲ್ಲ, ಇಲ್ಲಿ ಬಿಟ್ಟು ದೇವಸ್ಥಾನಕ್ಕೆ ಬಂದು ಏನು ತಪ್ಪಾಯ್ತು? ದೇವಸ್ಥಾನದೆಲ್ಲ ಬಿಟ್ಟು ಬಂದಿದ್ದು ಸ್ಲಿಪ್ಪರು. ನಿಜ ಗೈಸ್, ನನ್ನ ಸ್ಲಿಪ್ಪರ್ ಕಳೆದೋಗ್ಬಿಟ್ಟಿದೆ ನೋಡಿ ಗೈಸ್. ನನ್ನ ಕಾಲಲ್ಲೇ ಇದೆ. ತಮಾಷೆಲ್ಲ ಕಾಲಲ್ಲಿ, 2 ಕಾಲಲ್ಲಿ ಇದೆ ನೋಡಿ ಗೈಸ್. ಗೈಸ್, ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ, ಕಡಲೆ ಬಿಟ್ಟು ಗೈಸ್. ಬಸ್ ನಮ್ಮ ಡ್ಯಾಡಿ ಸ್ಲಿಪ್ಪರ್ ಸಿಕ್ತು ದೇವಸ್ಥಾನಕ್ಕೆ ಗೈಸ್. ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸ್ಲಿಪ್ಪರ್ನ ತಗೊಂಬಂದೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಅಷ್ಟೇ ಗೊತ್ತಿರುತ್ತೆ, ಮಮ್ಮಿಗಂತೂ ಗೊತ್ತಿಲ್ಲ. ಎಲ್ಲ ಇವರು ಎಷ್ಟು ಕಾಮಿಡಿ ಗೊತ್ತಾಗಿ. ಓಕೆ ಗೈಸ್, ಇವತ್ತು ಏನು ಗೊತ್ತಾ, ಅಂಗಾರಕ ಸಂಕಷ್ಟದ ಶುಭಾಶಯಗಳು ಎಲ್ಲರಿಗೂ. ಸೊ ನಮ್ಮ ಪುಟ್ಟ ಗಣಪನ ಎಲ್ಲರೂ ಆರಿಸಿ ಹಾಗೆ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಗಣೇಶನಿಂದ ವರ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಗೊತ್ತಾ, ಮಮ್ಮಿ ಸಂಕಷ್ಟ ಮಾಡಿದ್ರು. ಸೊ ಅದಕ್ಕೆ ನಾವು ಹೋಗ್ತಾ ಇದ್ವಿ, ಬಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಚಂದ್ರ ಕಾಣಿಸಿಲ್ಲ. ಆಮೇಲೆ ಡ್ಯಾಡಿ ಹೇಳಿದ್ರು, ಫೋನಲ್ಲಿ ಹಾಕೊಂಡು ನೋಡಿದ್ರೆ ಆಯ್ತು ಬಿಡು ಅಂತ. ಆಮೇಲೆ ವಾಪಸ್ ಬರ್ಬೇಕಾದ್ರೆ ರೌಂಡಿಗೆ ಎಷ್ಟು ದೊಡ್ಡ ಚಂದ್ರ ಕಾಣಿಸ್ತಾ ಇದೆ. ಇಲ್ಲಿ ಹಾಕ್ತೀನಿ ನೋಡಿ ವಿಡಿಯೋನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಕ್ಕತ್ತಾಗಿ ಕಾಣಿಸ್ತಿತ್ತು ಚಂದ್ರ. ಅದು ದೇವ್ರ ದರ್ಶನ ಆದ್ಮೇಲೆ ನಮ್ಗೆ ಚಂದ್ರ ಕಾಣಿಸ್ತು ನೋಡಿ, ಎಷ್ಟು ಲಕ್ ಇದೆ ಅಂತಲ್ವಾ. ಸೊ ಇಲ್ಲಿ ಹಾಕ್ತೀನಿ ಕ್ಲಿಪ್ ಅದನ್ನ ನೋಡಿ. ಹಾಗೆಲ್ಲ ನೀವು ಚಂದ್ರ ನೋಡಿ ಯಾರು ಸಂಕಷ್ಟ ಮಾಡಿದ್ರೆ ಚಂದ್ರ ನೋಡಿ ಊಟ ಮಾಡೋದ ಮರಿಬೇಡಿ. ಹೇಗೂ ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗಣೇಶ ಹಬ್ಬದ ದಿವಸನೆಲ್ಲ, ಗೌರಿ ಗಣೇಶ ಹಬ್ಬದ ದಿವಸ. ಸೊ ಇವತ್ತು ಗಣೇಶ ಅಂಗಾರಕ ಸಂಕಷ್ಟ ಅಂತಂದ್ರೆ. ಸೊ ಏನನ್ಸ್ತದೆ ಇದು ಬ್ಲಾಗ್ ನೋಡಿ, ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವ್ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸ ಕಂಟೆಂಟ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಈ ಥರ ವಿಡಿಯೋ ಇನ್ನೂ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಆ ಪಕ್ಕದಲ್ಲಿ ಗಂಟೆನ ಹೊಡಿರಿ ದೇವಸ್ಥಾನಕ್ಕೆ ಹೋಗಿ. ಆ್ಯಂಡ್ ನಾನು ಸಬ್ಸ್ಕ್ರೈಬಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಆ ಗಂಟೆನ ಹೊಡೆದು ಬಂದುಬಿಡಿ. ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್.